सिया राम जय जय राम। ಶಿವ ಶಿವ ಹಿಂಗ್ ಮಾಡ್ಲಪ್ಪ. ನಾನ ಮನೆ ಬಿಟ್ಟು ಹೋಗ್ಬಿಟ್ರೆ ನನ್ನ ಮಗ ನನ್ನ ಸೊಸೆ ಚೆನ್ನಾಗಿರ್ತಾರ. ನಾನ ಹೋಗ್ಬಿಡ್ತೀನಿ, ಅವ್ರ ಸಂತೋಷದಿಂದ ಬಾಳ್ಲಿ. ನಾನೇನು ಇವತ್ತಿದ್ದೆ ನಾಳೆ ಹೋಗವ. ನನ್ನ ಮಕ್ಕಳು, ನನ್ನ ಮಗ, ನನ್ನ ಸೊಸೆ, ಮಕ್ಕಳು, ಮೊಮ್ಮಕ್ಕಳು ಅವ್ರ ಚೆನ್ನಾಗಿ ಬಾಳ್ಲಿ. ನಾನ ಹೋಗ್ಬಿಡ್ಬೇಕು. ನಾನ ಮನೆ ಬಿಟ್ಟು ಎಲ್ಲಾರು ದೂರವಾಗಿ ಹೋಗ್ಬಿಡ್ತೀನಿ. ಏನ್ ಚೀಲ ಹಿಡಿದಿಲ್ಲ ಕೈಯಾಗ? ಇಲ್ಲೇ ದೇವಸ್ಥಾನಕ್ಕೆ ಹೋಗ್ಬಿಡ್ತಾನಪ್ಪ. ಅಪ್ಪ ನೀವ್ ಹೋಗುವಂತ ದೇವಸ್ಥಾನಕ್ಕ ಏನು ದುಡ್ಡು ಪಡ್ಡು ಏನು ವಿಚಾರನ ಮಾಡೋದಿಲ್ಲ. ದೇವಸ್ಥಾನಕ್ಕೆ ಹೊಂಟ್ರೆ ಹಾಗೆ ಹೋಗ್ಬಿಡದ. ಬಾ, ನಾನೆಲ್ಲ ನಿನ್ನ ಶೇವಿಂಗ್ ಮಾಡ್ಸಂಬಂದು ನಿನ್ ಬಸ್ ಸ್ಟಾಪ್ ಕಡೆ ಬಿಟ್ಟು ಬರ್ತನಂತೆ. ಕೂಡು. ಗುಳಿಗೆ ಅವನ ಬ್ಯಾಗ್ನ ಇಟ್ಕೊಂಡ್ಯಾ? ಎಲ್ಲ ಅದಾವ. ನಾನ್ ಬಂದು ನಿನ್ ಬಸ್ ಸ್ಟಾಪ್ ಅವರಿಗೆ ಬಿಟ್ಟು ಬರ್ತೀನಿ. ಇಲ್ಲೇ ಕೂಡು. ಕಮಲ, ನಾನು ಹೋಗಿ ಶೇವಿಂಗ್ ಮಾಡ್ಸ್ಕೊಂಡ್ ಬರ್ತೀನಿ. ಜಳಕಕ್ಕೆಲ್ಲ ರೆಡಿ ಮಾಡು. ಹಾ. ಶಿವ ಶಿವ ಆಂಜನೇಯ ಸದಾ ನಿನ್ನ ಸದಾ ಕಾಪಾಡ ಪರಮಾತ್ಮ. ಎಲ್ಲಿ ಹೊಂಟೆ? ಜೀವ ತಗೊಂಬಂದಲ್ಲ ಮರ. ಏನಿಲ್ವಪ್ಪ, ಮನ್ಸಿಗೆ ನೆಮ್ಮದಿ ಇಲ್ಲ. ಏನೆಲ್ಲ ನೆಮ್ಮದಿ ಹುಡ್ಕೊಂಡು ಹೊಂಟೇನಿ. ಬಾ ಬಂದಿರು ಒಂದ ಬಂದ ಶಿವ ಶಿವ ಹಿಡ್ಕೊಂಡಲ್ಲ. ಎಲ್ಲಿ ನೋಡಪ್ಪ, ಮನ್ಸಿಗೆ ನೆಮ್ಮದಿ ಎಲ್ಲಿ ಇರುತ್ತೆ ಅಲ್ಲಿ ಹೋಗ್ಕನಿ. ಏನ್ ಮಾಡ್ಬೇಕ? ಹೌದಾ? ಅಣ್ಣ ಏನ್ ಮಾಡ್ತಾನ? ಅದನ್ನ ಮನ್ಯಾಗ ಇಲ್ಲಪ್ಪ, ಆಫೀಸ್ ಹೋಗ್ಯಾನ. ಆಫೀಸ್ ಮತ್ತೆ ಅದಿಯಮ್ಮ ಮನ್ಯಾಗ ಅದಾಳನೇನ? ಎಲ್ಲಿಗಾರ ಕೆಲ್ಸ ಹೋಗ್ಯಾರ ಅವ್ರ? ಇಲ್ಲಪ್ಪ, ಮನ್ಯಾಗ ಅದ. ಮನ್ಯಾಗ ಮತ್ತೆ ಏನಪ್ಪ ಎಲ್ಲ ಆರಾಮಲ್ಲ? ಏನ್ ಆರಾಮಪ್ಪ, ಹಂಗ ಆರಾಮ್ ಅನ್ಕೊಂತ. ಏನ್ ಕಟ್ಟ? ಏನಾಗೈತಿ? ಎದಕ್ ಹಿಂಗತೆ ಮಾತಾಡ್ಕಿಟ್ಟ? ಏನಾಯ್ತು ಹೇಳಿ? ಮನ್ಸಿ ಬೇಜಾರ್ ನನಗೆ ಹೇಳಿ. ನೀನ್ ಬದ್ದಾರ ಯಾರಿಗೆ ಹೇಳ್ಕಂಗ್ಲಪ್ಪ? ನೀ ಮರ್ಜಿ ಮನ್ಸಿ ಅದ್ರಾಗ ಬದ್ದಾರಿಗೆ ಹೇಳ್ಕನಲ್ಲ. ಏನಿಲ್ಲ, ನೀನ್ ನಾನು ಎಷ್ಟತಿ ಕೇಳಿ ನಿನ್ನ, ಆದ್ರ ಏನು ಮಾತಾಡಲ್ಲಪ್ಪ ನೀನು. ಮತ್ ಇವತ್ ನೋಡಿ ಹಿಂಗತೆ ಹೊಂಟಿನಿ. ನಾ ಹೇಳಾರ್ದು ಕೇಳಾರ್ದು ನನ್ ಮುಂದೆ ಹೇಳಿ ಏನದ ನಿನ್ ಪ್ರಾಬ್ಲಮ್ ಅಂತ. ನೋಡಪ್ಪ, ನೀನು ಒಂದ್ ಮಗ ಅಂತೇಳಿ ನೀನು ಹೇಳ್ತೀನಿ. ನಿಮ್ಮ ಅತ್ತಿಗೆಮ್ಮ ಬಾಳ ತ್ರಾಸ್ ಮಾಡಕ್ ಕುಂತಾಳ. ಪ್ರತಿ ಒಂದಕ್ಕೂ ಇರಿಟೇಟ್ ಮಾಡಕ್ ಕುಂತಾಳ. ನನಗ ಊಟಕ್ಕೂ ಇದು ಮಾಡ್ತಾಳ. ಮಗ ನೋಡಿದ್ರ ಬಂದ್ ಕೇಳ್ತಾನ, ಟ್ಯಾಬ್ಲೆಟ್ ಕೊಟ್ಟಿನ ಅಪ್ಪಗ, ಊಟ ಕೊಟ್ಟಿನ ಅಪ್ಪಗ. ಮಗ ನೋವು ಆಕತಿ ಅಂತೇಳಿ ನಾ ಯಾವ್ದು ಹೇಳ್ಕೊಂಡಿಲ್ಪ ಇಲ್ಲಿವರೆಗೆ. ಏನೋ ಆದ್ರೂ ಏನೋ ಮಾಡಿದ್ರು ನನ್ನ ಮಗನ್ ಸಲುವಾಗಿ ಸಹಿಸ್ಕೊಂಡ್ ಬಂದೇನಿ ನಾನು. ಯಾರು ಹೇಳ್ಕೊಬೇಕಪ್ಪ ಈಗ? ಯಾರು ಹೇಳ್ಕೊಂಡ್ರಿ? ಈಗ ಹೇಳಿದ್ರ ಮಗ ಬೇಜಾರಾಕತಿ. ಮಗ ಎಷ್ಟು ನೋವು ಮಾಡ್ಕೊಂತಾನೋ ನನಗ ಗೊತ್ತದ. ಆ ಹೆಣ್ಮಗಳು ನೋಡಿದ್ರೆ ಏನಮ್ಮ ನೀ ಟಾರ್ಚರ್ ಕೊಡ್ತಾನ. ಏನ್ ಮಾಡ್ದಪ್ಪ ನೋಡ್, ಮನೆಯೆಲ್ಲ ಹಾಕ್ಸಿದಿ, ಎಲ್ಲಾ ಮಗನ್ ಓದಿಸಿದಿ. ಮಕ್ಕಳನ್ನ ಓದಿಸಿದ್ರೆ ಮಾಡ್ತಾರ, ವೃದ್ಧಾಶ್ರಮಕ್ಕೆ ಹಾಕ್ತಾರ ನೋಡ್ ತಂದೆಗಳನ್ನ. ಹೋಗಿ ಏನ್ ಮಾಡ್ತಿ? ನೋಡಪ್ಪ, ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನನ್ನ ಮಗ ಚಂದಾಗಿರ್ಬೇಕು. ನನಗೆ ಎಲ್ಲಾರ ಹಾಕಲ್ಲ, ನನ್ನ ಮಗ ಚಂದ ಇದ್ರೆ ಸಾಕು ನನಗೆ. ಈಗ ನಾನಾ ದೂರ ಹೋದ್ನಿ ಅಂದ್ರ ನನ್ನ ಮಗ ನನ್ನ ಸೊಸೆ ಅವ್ರ ಚಂದಾಗಿರ್ಲಿ. ನಾನಾ ದೂರ ಹೋಗ್ಬಿಡ್ತೇನಿ. ಅಲ್ಕಕ್ಕ, ನೀನ್ ಎಲ್ಲಿ ಹೋಗ್ಬೇಡ, ನಾನೆಲ್ಲ ಸರಿ ಮಾಡ್ತಾನೆ. ಸುಮ್ನೆ ನೀನು ಬೇಡಪ್ಪ, ಯಾಕೆ ತೊಂದ್ರೆ ಕೊಡೋದು ಪಾಪ ಅವ್ರಿಗೆ? ತೊಂದ್ರೆ ಏನಾಗ? ತೊಂದ್ರೆ ಇರಲ್ಲ, ನಿನಗೆ ತೊಂದ್ರೆ ಆಗೈತಲ್ಲ. ಈಗ ಅದ್ನೇ ಮಾಡ್ತಿದಿ. ನೀ ಎಲ್ಲಿ ಹೋಗ್ಬೇಡ. ನನ್ನ ಮಗ ಚೆನ್ನಾಗಿರ್ಬೇಕಪ್ಪ ನನಗೆ, ಅದು ಮುಖ್ಯ. ಅವ್ರು ಬಿಡಾರು ಗಂಡ ಹೆಂಡತಿ ಚಂದಾಗಿದ್ರೆ ಸಾಕು ನನಗೆ. ಈಗ ನೀನ್ ಬಿಡ ಅದೆಲ್ಲ. ನಾನು ಅಣ್ಣಗೆ ಹೇಳ್ತ ಎಲ್ಲ ತಿಳಿಸಿ ನಾ ಸರಿ ಮಾಡ್ತಾನೆ. ನೀ ಎಲ್ಲಿಗೆ ಹೋಗ್ಬೇಡ. ನೀವನ್ನ ಸೀದಾ ಮನೆಗೆ ಹೋಗ. ಅಣ್ಣ ಬಂದಿಂದ ಹೇಳ್ತೀನಿ. ಈಗ ಆತ ಆಫೀಸ್ಗೆ ಹೋಗ್ಯಾನ. ಬಂದ್ಮೇಲೆ ಹೇಳ್ತೀನಿ ತಗೋ. ನೀನ್ ಏನು ಮನ್ಸಿಗೆ ಬೇಜಾರ್ ಮಾಡ್ಕೋಬೇಡ. ನಿನ್ನ ಊಟ ಮಾಡಿದಿಲ್ಲ? ಇಲ್ಲಪ್ಪ, ಊಟ ಇಲ್ಲ, ಏನಿಲ್ಲ. ಊಟ ಮಾಡ್ಸಿ ನಿನ್ ಮನೆ ಊಟ ಮಾಡಿಸಿ ಕಳಿಸ್ತೀನಿ. ಹಣ್ಣು ಬಂದು ಹೇಳ್ತೀನಿ ಅಂತ. ಬಿಡಪ್ಪ, ಯಾಕೆ ಬೇಕ? ನಾನಾ ದೂರ ಹೋಗ್ಬಿಟ್ಟೆ ಅಂದ್ರೆ ಅವ್ರ ನೆಮ್ಮದಿಯಿಂದ ಇರ್ತಾರ. ನಂಗತೆ ಅಂದ್ರೆ ಹೆಂಗಪ್ಪ, ನೀವು ತರ ಹೇಳಿದ್ರೆ ನಾವೇನ್ ಹೇಳೋಣ? ಚಿಕ್ಕ ನಿಂತ್ಯಾ ನೀನು? ನಡಿ ಎದ್ದು.
ಕಾಕ ಹೋಗ್ಬರ್ತಾಡಿ ನಾ ಮಾಡ್ತಾಡಿ ನೀ ಅದಕ್ ಹೋಗ್ತಿ ಹೇಳಿದಾರ ಇಲ್ಲಪ್ಪ ನನಗೆ ನೆಮ್ಮದಿ ಐತಿ ಹೋಗ್ಬಿಡ್ತೀನಿ ನಾನು. ಹೋಗ್ಬರ್ತಾಡಿ ನೀವ್ ಹೋಗ್ಬೇಡ ಹೇಳ್ತಾನ ನೀರ ನೀನ್ ನನ್ ಮಾತಿ ಬೆಲೆ ಕೊಡೋದಪ್ಪ ನೀನು ಮರಿ ಹೋಗ್ಬೇಡ ಕುಂತ ಸುಮ್ನೆ ನೀನು ಕುಂತ ನಾ ಹೇಳ್ತಾ ನಿನಗೆ ನೀ ಸುಮ್ನೆ ಕುಂತ ನಾ ಮಾತಾಡ್ತಾನೆ ನೀ ಕುಂತ ಸುಮ್ನೆ ನೀರ ಇಲ್ಲ ಒಂದ್ ನಿಮಿಷ ಇರ ನಾನು ಊಟ ತರ್ಸ್ತೀನಿ ಇಲ್ಲೇ ಇರ ನೀನು ಬೇಡಪ್ಪ ಬೇಡ. ಬ್ಯಾಡ ತಗೀರ ಸುಮ್ನೆ ಅಲ್ಲ ಹೋಗ್ಬಾರ್ತಾಡಿ ನೀನ ಹೋಗ್ಬಾರ್ತಾಡಿ ಮರ ಎಲ್ಲಿಗೆ ಹೋಗ್ತಿದ್ದೆ ಸುಮ್ನೆ ನೀನು ಬ್ಯಾಡ ತಡಿ ಹೋಗ್ಬೇಡ ಅದೆಷ್ಟ ಹೇಳಿದ್ರೆ ಕೇಳತ್ ನೋಡು ಮನುಷ್ಯ ಹೊಂಟು ಬಿಡ್ತಿ ಅದ ಕೊಡಿ ಇರಪ್ಪ ಅಂತ ಅಂದ್ರ ಕೇಳವಲ್ ನೋಡತ್ ಎಲ್ಲಿ ಹೋಗನೆ ಎಲ್ಲಿಲ್ಲ ಎಲ್ಲಿ ಹಂಗ ಕಾಣವಲ್ಲ ಮರೆ ಎಲ್ಲಿ ಹೋಗನೆ ಎಲ್ಲಿಂದ ಅಣ್ಣ ಓಯ್ ಬಾರೋ ಮರ ಬಾಯ್ ಅರ್ಜೆಂಟ್ ಬಾಯ್ತ ಹೋಂಬ ಎಷ್ಟೊತ್ತು ಹುಡುಕಾಡ್ಬೇಕು ಮರ ನೀನ್ ಅವಾಗೇನು ಹುಡುಕಾಡಕತ್ತೀರಿ ನೀ ಕಾಣವಲ್ಲಿ ಏನಿಲ್ಲ ಬಾಯ್ ಹೋಂಬ ಹತ್ತಿಲ್ಲಿ ಬೇಗ ಹತ್ತಿಲ್ಲಿ ಹತ್ತು ಅಷ್ಟು ಹಂಗ ಮಾತಾಡ ಯಾಕೆ ಬಂದು ನಾ ಬಾಯ್ಲಿ ಬಾಯ್ಲಿ ಆ ಕಾಕ ಇಲ್ಲಿ ಹೊಂಟ ಬಾಯ್ಲಿ ಬಾಯ್ಲಿ ಏನಿಲ್ಲ ಬಾ ಬಾ ನಾ ಹೇಳ್ತಾರಲ್ಲಿ ಅಲ್ಲಿ ಅತಿಗೊಂದ್ ಬಾಳ ಕೇರ್ಕೊಳ್ ಕೊಟ್ಟ ಹಂಗಾಗಿ ಆತ ಹೊಂಟ ಮನೆಗೆ ನೀಗ ಓಟ ಮತ್ತೆ ಏನ್ ಗೊತ್ತು ನಿನಿ ಚಂದಾಗ ಅದಾರ ಆತ ಎಡೆಯಲ್ಲಿ ಮುಂದ ಬಾ ಎಲ್ಲಿ ಹೋದ್ ನೋಡ ಯಾತ ಹೋದ್ ಬಾ ಇಲ್ಲಿ ಎಲ್ಲಿಲ್ಲ ಆತ ಅಲ್ಲಿ ಅತಿಗೊಂದ್ ಬಾಳ ಕೇರ್ಕೊಳ್ ಕೊಟ್ಟ ಹಂಗಾಗಿ ಆತ ಹೊಂಟ ಏನ್ರಿ ಎಲ್ಲಿ ಹೋಗಿರಲ್ರಿ ಗೊತ್ತಿಲ್ಲ ಇಲ್ಲೇ ಹೋಗಿರ್ಬೇಕಲ್ರಿ ಹೊರಗ ಸುಳ್ಳು ಹೇಳ್ತಿದ್ಯಾ ಅಲ್ಲ ನೋಡಿಲಿ ನಮ್ಮ ಅಪ್ಪ ಏನಾರ ಸಿಗಬಾರ್ದು ನೀನು ಗಟ್ಟಿನ ಗಂಗಾವತಿನ ಮಾಡ್ತಾನ ಇನ್ನು ನಮ್ಮ ಅಪ್ಪ ಏನಾರ ಸಿಗಬಾರ್ದು ನಿನ್ನ ಕಡದ ಅಡಿಗೆನ ತಿಂತೀನಿ ಅಲ್ಲಮ್ಮ ನಿಮ್ಮ ಅಜ್ಜ ಮನಿ ಬಿಟ್ಟು ಹೋಗ್ಯಾನ ಗೊತ್ತೈತಾ ನಿಮ್ಗ ಬರೀ ಇಂಥದ ಮಾಡ್ತಾಳ ನಿಮ್ಮ ಅವ್ವ ಬರ್ತೀನಿ ತಡಿ ಅಜ್ಜನ್ ನೋಡಿ ಬರ್ತೇನೆ ಅಪ್ಪ ಬಸ್ ಸ್ಟ್ಯಾಂಡ್ನಾಗ ಅದನ್ನ ನೋಡಿ ಬರ್ತೀನಿ ತಡಿ ಮರೆ ಬಸ್ ಒಂದು ಎಲ್ಲಿ ಸ್ವಾಮಿ ಅದನ್ನ ಇಲ್ಲಿ ತಿನ್ನಡಿ ದೋಸ್ತ ನಮ್ಮಪ್ಪ ಏನಾರ ತೆಗಡೆ ಬಂದಾನೆ ಬಂದಿಲ್ಲಪ್ಪ ನೋಡಂಬ ಬಸ್ ಅದನ್ನ ನೋಡಂಬ ಅಣ್ಣ ನಮ್ಮ ಅಪ್ಪ ನೋಡಿದೀನಿ ಇಲ್ಲ ಹೇಳ್ಬಿಡು ಇಲ್ಲ ದೋಸ್ತ ಆ ಬಸ್ನ್ಯಾಗ ಏನ್ ನೋಡಮ್ಮ ಹಿಂಗಾಸಿ ಬಾ ನೀನು ಯಾವ ಅಲ್ಲಿ ಕಾಣಲ್ರಲ್ಲ ಹೆಚ್ಚ ಅಲ್ಲೇ ನೋಡಮ್ಮ ಅಣ್ಣ ಇವ್ರನ್ನೇನಾರ ನೋಡಿದ್ರಿ ನಿಮ್ದು ಇಲ್ಲ ನೋಡೋಣ ಕರೆಕ್ಟ್ ಆಗಿ ಇಲ್ಲ ಇಲ್ಲಿಲ್ಲ ಆತ ಇಲ್ಲಿ ಹೊಂಟ ನೋಡಿ ಇಲ್ಲಿ ಹೊಂಟ ನೋಡಿ ಕರೆ ಇಲ್ಲಿ ಬಾತ್ ಬಾ ಹಚ್ಚಿ ಹಚ್ಚಿ ನಮ್ಗೇನ್ ಗೊತ್ತಾಗ ಹೊರಗ್ ದುಡಿಯೋರಿಗೆ ನಮ್ಮ ಅಜ್ಜನ್ ಹೊರಗ ಅಕ್ಕಿ ಅಲ್ಲ ನಾನು ದೊಡ್ಡವಾಗಿ ನಿನ್ನ ಹೊರಗ್ ಹಾಕ್ತೀನಿ. ಅಯ್ಯೋ ದೇವ್ರೆ ನಾನು ಎಂತ ತಪ್ಪು ಮಾಡ್ಬಿಟ್ನವ ಸುಳ್ಳ ನಿಮ್ಮ ಅಜ್ಜನ ಹೊರಗ್ ಹಾಕ್ಬಿಟ್ನಲ್ಲ ಬಾ ಈಗ ಅಜ್ಜನ್ ಹುಡ್ಕೊಂಡ್ ಬಾ. ಆಯ್ತು ನಡಿ ಹೋಗೋಣ ಅಣ್ಣ ನಮ್ಮ ಮಾವನ್ ಏನಾರ ಈ ಕಡೆ ನೋಡಿಯನಪ್ಪ ಯವ್ವ ಮುಂಜಾನೆ ಹೋಗೋದು ನೋಡಿನಿ ಆ ತತ್ಕಂತ ಸಪ್ ಹೋಗ್ಯದ ನೋಡಿನಿ ನಿನ್ ಗಂಡ ಅಲ್ಲಿ ಕರ್ಕೊಂಡ್ ಬರಕತ್ತೇನಂತ ಹೋಗಿ ಸೆಣಕಿದಿ ಮನ್ಯಾಗ ಹೋಗು ಮೊದ್ಲ ನಿಮ್ಮಂತ ಸಾತ್ರಿದ್ರ ಊರ್ ಮರ್ಯಾದೆ ಕದ್ರಿ ಹೋಗ್ರ ನಿಮ್ಮ ಚಂದಾಗಿ ಬಾಳೆ ಮಾಡ್ಕೊಂಡ್ ತಿನ್ರಿ ಸೆಣಕಿದಿ ಹೋಗ
ಸೈಡ್ ಹಾಕಪ್ಪ. ಏನಾದ್ರು ಏನಿಲ್ಲ ಸಮಸ್ಯೆ ಏನಿಲ್ಲ ಇಂಥವೆಲ್ಲ ನನ್ಗೆ ಏನಾಗಿರ್ತೈತಿ ನಿನಗ ನೀನು ಬಾಯ್ ಕರೆ ಬಾ ಕಮಲಾ ಬರ್ರಿ ಬಾಯ್ ಏನ್ ನಡೆಸಿದೀನಿ ಮನ್ಯಾಗ ತಂದಿ ನೋಡ್ಕೊಂಡ್ ಹೋಗೋದಾಗಲ್ಲ ಅಂದ್ರ ನಾವ್ ಎದಕ್ ದುಡಿಯೋದು ಎದಕ್ ಮಕ್ಕಳನ್ನ ಹಾಸ್ಟ್ಲ್ಯಾಗ ಬಡ್ದ್ ಬಂದ್ಯಾ ಇದ್ ಒಬ್ಬತ್ತ ನನ್ ತಂದಿನ ನೋಡ್ಕೊಂಡ್ ಹೋಗೋದಾಗಲ್ಲಪ್ಪ ಅಂದ್ರ ನೀನಾರ ಎದಕ್ ಇರೋದ ಮನ್ಯಾಗ ಮಾತಾಡು ಕಮಲಾ ನಿನಗ ಹೇಳೋದು ಇಲ್ರಿ ನಾನ್ ಏನು ತಪ್ಪ ಮಾಡಿಲ್ರಿ. ನಿನಗ ಏನ್ ಹೇಳ್ದೆ ಏನ್ ಮಾಡ್ತಿದ್ದಿ ಮನ್ಯಾಗ ಏನತ್ತೀಯಮ್ಮ ನೀನು ಹಂಗತೆ ಮಾಡಿದ ಕಾಕಗ ನಿನಗೆ ನಿನ್ ತಂದೆ ತಾಯಿಗೆ ಆದ್ರೆ ನೀ ಇದೇ ತರ ಮಾಡ್ತಾ ಇದ್ದೆ ನೀನು ನಿನ್ ತಂದೆ ತಾಯಿಗೆ. ನೋಡು ಅಟ್ ಮಳ್ಳು ಹುಡುಗ ಹೇಳ್ತಾನ ಬುದ್ಧಿನ ತಿಳ್ಕ ಒಂದಿಟ್ಟು ನೋಡು ನಾನ್ ನಿನ್ನ ಕರ್ಕೊಂಡ್ ಬಂದಿರೋದು ಅದಕ್ಕ ನಮ್ ತಂದಿ ಜೋಪಾನ ಮಾಡ್ಲಿ ಅನ್ನೋದಕ್ಕ ನಾವ್ ನಮ್ಮ ಅಪ್ಪಾಜಿ ನಿನ್ನ ಲಗ್ನ ಮಾಡಿ ಕೊಟ್ಟಿರೋದು. ನೀನೇ ನಮ್ ತಂದಿ ನೋಡ್ಲಿಲ್ಲ ಅಂದ್ರೆ ಯಾ ಸುಖಕ್ ನಾವು ಇಲ್ಲಿ ಇರ್ಬೇಕು. ನೀನ್ ಒಬ್ಬಕ್ಕೆ ಈಗ ರಾಣಿ ಇದ್ದಾಗಿರು ನಾನು ನನ್ ತಂದಿ ಎಲ್ಲಾರ ಹೋಗ್ತೀವಿ. ಬ್ಯಾಡ್ರಿ ಪ್ಲೀಸ್ ನನ್ ತಪ್ಪಾತ್ರಿ ಮಾವರ ನನ್ ತಪ್ಪ ಏನ್ ಕೊಡುವ ನಾನ್ ಚೆನ್ನಾಗ್ ನೋಡ್ಕೋಬೇಕಾಗಿತ್ತು ಮಾವ ನನ್ ಕ್ಷಮಿಸಿ ಬಿಡು ಮಾವ ಇಲ್ಲಾಂದ್ರ ನಾನು ಹೊಡೆದ್ ಬಿಡು. ನೋಡು ಈಗಾರ ಚಂದಕ್ಕೆ ಅದನ್ನ ನೋಡ್ಕೊಂಡ್ ಹೋಗಿ ಅಂದ್ರ ನಾವ್ ಇರ್ತೀವಿ ಇಲ್ಲಪ್ಪ ಇವು ಇಬ್ರು ಹೋಗ್ಬಿಡ್ತೀವಿ ಎತ್ತಗಾರ ಕಣ್ಣು ಕಾಣಲ್ಲ. ಬ್ಯಾಡ್ರಿ ಸಾರಿ ನನ್ ತಪ್ಪಾತ್ರಿ ತಮ್ಮ ನೀನಾರ ಹೇಳ ಈಗ ಎಲ್ಲಾರು ತಿಳ್ಕೊಂಡ ಇಷ್ಟ ಕರೆಕ್ಟ್ ಆಗಿ ಬಾಯಿ ಮಾಡ್ಕೊಂಡ್ ಉಣ್ರಿ ಹೋಗ್ರಿ ಕರೆಕ್ಟ್ ಆಗಿ. ಸಣ್ಣ ಊಟ ಬುದ್ಧಿ ಹೇಳ್ಸಂದಂಗ್ ಮಾಡಿದ್ ನೀನೆಲ್ಲ ಬಾ ಬಾ ನೋಡಪ್ಪ ಏನೋ ಒಂದ್ಸಲ ತಪ್ಪಾಗೈತಿ ಮಾಡ ಹಂಗೆಲ್ಲ ಮಾಡಂಗಿಲ್ಲ ಇನ್ ಮುಂದೆ ಮಾವನ್ ಕರ್ಕೊಂಡ್ ನಡಿ ಒಳಗ ಮಾಡಕ್ ಹೋಗ್ಬೇಡವಾ. ಬರ್ರಿ ಮಾವ್ ಊಟ ಮಾಡಂತ್ರಿ ಬರ್ರಿ. ಏನ್ ಮಾಡ್ತೀವಿ ನೋಡು ನನ್ ಮಗ ಯಾಕ ಇನ್ನು ಮನೆಗೆ ಬರ್ಲಿಲ್ಲ. ನೀ ಹೊಸ ಮನೆ ಕಡೆ ಹೋಗ್ಯಾನ ಏನು ಎಲ್ಲಾರ ನೋಡ್ಬಾರ್ದು ಅಂತ ಹೇಳಿದ್ರು ಹೋಗಿ. ಯಾಕ ನನ್ ಮಗ ಬಾಳ ಚಿಂತೆ ಮಾಡ್ಕೊಂತಿರ್ಲಿ ಕುಂತಾನಲ್ಪ. ಯಾಕಪ್ಪ ಮಗನ ಯಾಕೆ ಚಿಂತೆ ಮಾಡ್ಕೊಂತ ಕುಂತಿಯಲ್ಲ. ಅಲ್ಲಪ್ಪ ಹೆಂಗ ಚಿಂತೆ ಮಾಡಾರ್ದೆ ಇರ್ಲಿ ಹೇಳ ನೀನು ಸಾಲಿ ಕಲಿಸಿ ನನ್ನ ಇಷ್ಟತ್ರ ಬೆಳೆಸಿ ಓದಿಸಿ ಎಲ್ಲ ಸಾಲ ಸೋಲ ಮಾಡಿ ನನ್ಗ ನೌಕರಿ ಬರೋಂತ ಸಾಲಿ ಕಲಿಸಿದಿ. ಅಷ್ಟ ಎಲ್ಲಾ ದುಡ್ದು ನಾವ್ ಮಾಡಿ ನಮ್ ಫ್ರೆಂಡ್ಸ್ ಎಲ್ಲಾ ಚೆನ್ನಾಗಿ ಮನಿ ಹಾಕ್ಸಕತ್ತಿಯಪ್ಪ ಅಂತಂದು ನನ್ಗ ಹೊಗಳ್ತಾರ ಅಲ್ಲಿ ಹೋದ್ರೆ. ಈ ತರ ಆಗಿ ನಿನ್ನ ಮನಿ ಬಿಟ್ಟು ಹೊರಗೆ ಹಾಕ ಸ್ಥಿತಿ ಹೊರಗೆ ಬಂತಲ್ಲ ನನ್ ಜೀವನ ನನಗ ಚಿಂತೆ ಬರ್ಲಾರ್ದೆ ಇರ್ತೇನಪ್ಪ. ಇಲ್ಲಪ್ಪ ಮಗನ ಈಗ ಜೀವನದಿಂದ ಕಷ್ಟ ಸುಖ ನೋವು ನಲಿವು ಅವಮಾನ ಎಲ್ಲವೂ ಬರ್ತಾವ, ಎಲ್ಲವೂ ಸಹಿಸ್ಕೊಂಡು ಹೋಗ್ಬೇಕಿದ್ರಾಗ. ಅಲ್ಲಪ್ಪ ನಂತರ ಸರಳ ಅಂದ್ ಬಿಡ್ತೀವಿ ನೋವು ಆಗಿರೋದು ನನ್ಗ ಈಗೇನ್ ಗೊತ್ತಾಗತ್ತ. ನೀನೆಲ್ಲಾ ಹಿಂದಿನ ಕಾಲದ ವಿಚಾರ ಮಾಡಕತ್ತೀವಿ. ಇಲ್ಲಪ್ಪ ಸಹಿಸ್ಕೋಬೇಕು. ಈಗ ನಾವು ಉಗಾದಿ ಒಳಗ ಬೇವು ಬೆಲ್ಲ ಅಂತ ಯಾಕೆ ಸ್ವೀಕಾರ ಮಾಡ್ತೀವಿ ಹೇಳು. ಕಷ್ಟ ಸುಖ ಒಂದೇ ಸಮನಾಗಿ ಎರಡು ಒಂದೇ ಸಮನ ನಾವು ಸ್ವೀಕಾರ ಮಾಡ್ಬೇಕಂತೇಳಿ ಬೇವು ಬೆಲ್ಲ ನಾವು ತಿಂತೇವೆ ಉಗಾದಿ ಒಳಗೆ. ಅದು ಕರೆಕ್ಟ್ ಅಪ್ಪ. ಹಾ ನೀನ್ ಹೇಳೋದು ಬೇವು ಬೆಲ್ಲದ್ ಹೇಳ್ತೀಯ, ಇದು ನಾವು ಮಾಡ್ಕೊಂಡಿದ್ ತಪ್ಪಲ್ಲಪ್ಪ. ಇರ್ಲಿಪ್ಪ ಇರ್ಲಿ. ನನಗೊಂದ್ ಸ್ವಲ್ಪ ಆದ್ರೂ ನಿಮ್ ಮನ್ಯಾಗ ಈ ತರ ನಡಿತೈತಿ ಅಂತಂದು ಹೇಳಿದ್ರೆ ನಾನು ಯಾವಾಗ ಸ್ವಲ್ಪ ಎಚ್ಚೆತ್ಕೊಳ್ತಾ ಇದ್ದೆ. ನೀನ್ ಏನು ಇಲ್ಲಿವರೆಗೆ ಆದ್ರೂ ಏನು ಹೇಳಿಲ್ಲ. ಏನೋ ನಮ್ಮ ದೊಡ್ಡಪ್ಪ ಮಗ ಅಟ್ ಹೇಳಿದೇನೆ ಪುಣ್ಯಕ್ಕ ನೀನು ನಮ್ಗೆ ಸಿಕ್ಕಿಯಪ್ಪ. ಕರೆಕ್ಟ್ ಒಪ್ತೇನೆ ನಾನು, ಇಲ್ಲ ಅಂತಲ್ಲ. ಆದ್ರ ಪಾಪ ಆ ಹೆಣ್ಮಗಳಿಗೆ ಬುದ್ಧಿ ಇಲ್ಲ, ಇನ್ನು ಚಿಕ್ಕ ಹೆಣ್ಮಗಳು ಅದಕ್ಕೂ ಬುದ್ಧಿ ಇಲ್ಲ. ಇರ್ಲಿ ಎಲ್ಲ ಸಹಿಸ್ಕೊಂಡು ಹೋಗೋಣ. ಹೆಣ್ಮಗಳು ಅಂದ್ರ ಎಷ್ಟು ದಿನ ಚಿಕ್ಕ ಹೆಣ್ಮಗಳು ಇರ್ತಾಳೆ, ಇನ್ನೂ ಚಿಕ್ಕ ಹೆಣ್ಮಗಳು ಅಂತೀಯಲ್ಲಪ್ಪ. ದನ ಇದ್ದಾಗತ್ತಾಳ ನಿಮಗ್ ಗೊತ್ತಾಗ್ಯಾಳ ಗೊತ್ತಾಗಲ್ಲ ಆಕಿ. ತಿಳುವಳಿಕೆ ಕಮ್ಮಿ ಆಯ್ತು ಆಗಿದೆ, ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇಲ್ಲ. ಸೊಸಿನ ಬಿಟ್ಕೊಡ್ಬೇಡ. ಇರ್ಲಿ ಇರ್ಲಿ. ಆದ್ರೂ ನೀನು ಅಕ್ಕಿ ಪರವಾಗಿ ಮಾತಾಡ್ತೀಯಲ್ಲ. ಇಲ್ಲಪ್ಪ ಇರದ ಬುದ್ಧಿ ಇಲ್ಲ ಇನ್ನು.
ತಿಳುವಳಿಕೆ ಮಟ್ಟ ಕಮ್ಮಿ ಐತಿ ಅನ್ಸರ್ಸ ನಾವ ನೋವಾಗಿದೆಪ್ಪ. ಅಲ್ಲಪ್ಪ ಮಕನ ಈಗಿನ ಕಾಲ ಹೆಂಗೈತಿ ಅಂದ್ರ ಈಗ ಏನ್ ಮಾಡ್ತಾರ ಆಜು ಬಾಜು ಮನ್ಯಾಗ ನೋಡ್ತಾರ ಏನ್ ಮಾಡ್ತಾರ ಅವ್ರ ತರ ನಾವು ಫ್ರೀ ಆಗಿರ್ಬೇಕು, ನಾವ ಇಬ್ಬರು ಗಂಡ ಅಂತಿರ್ಬೇಕು, ನಮ್ದ ನಡಿಬೇಕು ಇಲ್ಲಿ ಅನ್ನೋದೊಂದು ಅವ್ರಿಗೆ ಇದು ಮಾಡ್ಕೊಂತಾರ. ಅವ್ರು ನಾವ ಫ್ರೀ ಆಗಿರ್ಬೇಕು, ಒಟ್ಟೆ ನಮಗ ಅತ್ತಿ ಇರಬಾರ್ದು, ಮಾವ ಇರಬಾರ್ದು, ಯಾರು ಇರಬಾರ್ದು, ನಾವ ಅಷ್ಟ ಫ್ರೀ ಆಗಿರ್ಬೇಕಂತೇಳಿ ಬಯಸ್ತಾರ ಅವ್ರು. ನಡಿಯಪ್ಪ, ಜೀವನದಾಗ ಕಷ್ಟ ಸುಖ ಬರೋದ ಅದನ್ನ ನಾವ್ ಅನುಸರಿಸ್ಕೊಂಡು ಹೋಗ್ಬೇಕು. ಬಾ ಮನಿಗ್ ಹೋಗಂಬಾ. ನಡಿ ಸ್ವಲ್ಪ ಪಾಪ ತೆಗೆತಿ